ಯಾವ ಊರಿದು? ಪೆರಡೂರು. ಉಡುಪಿ. ಪೆರಡೂರು. ಪೆರಡೂರು. ಉಡುಪಿ ಹತ್ರ ಸ್ವಲ್ಪ ಮುಂದೆ. ಉಡುಪಿಯಿಂದ ಮುಂದೆ. ಯಾವ ಡಿಸ್ಟ್ರಿಕ್ಟ್ ಇದು? ಉಡುಪಿ. ಉಡುಪಿ ಡಿಸ್ಟ್ರಿಕ್ಟಾ? ತಾಲೂಕು? ತಾಲೂಕು ಉಡುಪಿ. ಉಡುಪಿ ತಾಲೂಕನ? ತಾಲೂಕು ಡಿಸ್ಟ್ರಿಕ್ಟ್ ಎರಡು ಅದೇ. ಸರಿ, ಮೇನ್ ರೋಡ್ ಇದೆ ನಿಮ್ದು. ನೀವು ಯಾರು, ನಿಮ್ಮ ಬ್ರದರ್ ಯಾರು? ಪ್ರಶಾಂತ್. ಪ್ರಶಾಂತ್. ಅವ್ರು ಯಾರು ಎಲ್ಲಿದ್ರು ಅವರು? ಅವರು ದುಬೈ. ದುಬೈ ಅಲ್ಲಿಂದ ಫೋನ್ ಮಾಡಿದ್ರು ಅವರು, ದುಬೈಯಿಂದ ಅವರು ಮಾಡಿದ್ರು. ಯಜಮಾನ್ರಾ ಚೆನ್ನಾಗಿದ್ರ ಯಜಮಾನ್ರ? ಸರಿ, ಕಟ್ ಮಾಡಿ ಅದನ್ನ. ಯಾರು? ಸರಿ, ಓಕೆ. ಅದು ನಮ್ಮ ಮನೆ, ಇದೆಲ್ಲ ನಮ್ಮ ಸೈಟಾ? ಹೌದು. ಯಜಮಾನ್ರ ಚೆನ್ನಾಗಿದ್ದೀರಾ? ನಿಮ್ಮ ಮಗ ಒಬ್ರು ದುಬೈನಲ್ಲಿ, ಒಬ್ರು ಇಲ್ಲಿದಾರಾ? ಇದೇನು ನಾಯಿದಾ ಇದು? ನಾಯಿದು. ಇದೆಯಾ ನಾಯಿ? ಯಾಕಪ್ಪ? ಶುಭ ಕಾರ್ಯಗಳು ಆಗ್ತಾ ಇಲ್ಲ. ಒಂದು ಎಷ್ಟು ದುಡಿದ್ರು ಅಷ್ಟಕ್ಕಷ್ಟೇ. ಎಷ್ಟನ್ನ ದುಡೀರಿ ನೀವು. 10 ರೂಪಾಯಿ ಬಂದ್ರೆ 10 ರೂಪಾಯಿನೂ 1 ರೂಪಾಯಿನೂ ಇಲ್ಲ, ಹಂಗಾಗಿದೆ. ಹೌದಾ ಅಲ್ವಾ? ಸರಿನಾ? ಅಲ್ಲಿ ಯಾರ ಪಾಪ ದುಬೈ ದುಡಿತಾನೆ, ತಂದಾಗ್ತಾನೆ, ನೀವು ದುಡಿತೀರಿ, ತಂದ ಏನು ಉಳಿತಾ ಇಲ್ಲ ಅಲ್ವಾ? ಇದು ನಮ್ಮ ಬಾವಿನಾ? ನೋಡಿ, ಇದು ಅರ್ಥ ಮಾಡ್ಕೊಳ್ಳಿ. ಬಾವಿ ಓಕೆ, ತೊಂದರೆ ಏನಿಲ್ಲ. ಬಾವಿ ಮೇಲೆ ಇರಬಾರ್ದು, ಇದ್ರ ಲೆವೆಲ್ಗೆ ಇರಬೇಕಷ್ಟೇ. ಎತ್ತರ ಎಷ್ಟಾಗುತ್ತೋ ಅಷ್ಟು ಗಂಡು ಮಕ್ಕಳ ಮೇಲೆ ಬಂಡೆ ಆಗದಂಗೆ ಆಗುತ್ತೆ. ಗಂಡು ಮಕ್ಕಳ ಶುಭ ಕಾರ್ಯಗಳಾಗಲಿ ಅಥವಾ ಆಕ್ಸಿಡೆಂಟ್ಗಳಾಗಂತ ಚಾನ್ಸ್ ಇರುತ್ತೆ. ಅಂದರೆ ಅಪಘಾತಗಳು, ಆರೋಗ್ಯ ಅಥವಾ ಅಪಘಾತಗಳಾಗಂತ ಸಾಧ್ಯತೆ ತುಂಬ ಇರುತ್ತೆ. ಅರ್ಥ ಆಯ್ತಾ? ಫಸ್ಟ್ ಇದನ್ನ ಇಮಿಡಿಯೇಟ್ ಆಗಿ ಇದ್ರ ಲೆವೆಲ್ಗೆ ಮಾಡ್ಕೊಳ್ಳಿ. ಗ್ರೌಂಡ್ ಲೆವೆಲ್ಗೆ ಮಾಡಿಕೊಂಡು ಅದ್ರ ಮೇಲೆ ಇದಾಕಿ, ಯಾವುದು ಗ್ರಿಲ್ ಹಾಕಿ. ಸರಿನಾ? ಒಂದು ಎಲ್ಲ ಆಕ್ಸಿಡೆಂಟ್ ಅನ್ನ ಯಾವಾಗ ಆಗಿತ್ತ? ಬಿದ್ದಿದ್ದವಾಗನ್ನ ಹುಷಾರು, ಭಾಳ ಹುಷಾರು. ಇದನ್ನ ಫಸ್ಟ್ ಮಾಡ್ಕೋ ಇದನ್ನ. ಸರಿನಾ? ಆರೋಗ್ಯ ತೊಂದರೆ ಮಾಡ್ಕೊಳ್ತೀನಿ ನೋಡು, ಆಕ್ಸಿಡೆಂಟ್ ಅಥವಾ ಆರೋಗ್ಯ. ಇದು ನೋಡಿ ನಿಮ್ಗೆ ಹಣಕಾಸಿಂದು ಮತ್ತೆ ಹೆಣ್ಮಕ್ಳ ಮೇಲೆ, ಆರೋಗ್ಯದ ಮೇಲೆ ಎಲ್ಲ ತೊಂದರೆ ಆಗ್ತಾ ಹೋಗ್ತದೆ. ಅಮ್ಮ ಚೆನ್ನಾಗಿದ್ದಾರಾ? ಸರಿ, ಇದೆಲ್ಲ ಫಸ್ಟ್ ಇದನ್ನ ಓಪನ್ ಮಾಡಪ್ಪ, ಇದನ್ನ ತೆಗಿಯಪ್ಪ ಇದನ್ನ. ಇದು ಪೂರ್ತಿ ಕಂಪ್ಲೀಟ್ ಆ ಕಡೆ ಮಣ್ಣಾಗಿ ಕ್ಲೀನಿಂಗ್ ಲೆವೆಲ್ ಮಾಡ್ಬಿಡ. ಎತ್ತರ ಮಾಡ್ಬೇಡ, ಇನ್ನು ಪೂರ್ತಿ ಆ ಕಡೆ ದಬ್ಬಿಡು ಸುಮ್ಮನೆ. ಇದು ನೋಡಿ ಎತ್ತರ ಇದೆಯಲ್ಲ, ಯಾವ್ದು ಇರ್ಕೂಡುದು ನೋಡಿ, ಇದನ್ನೆಲ್ಲ ಆ ಕಡೆ ಕಟ್ಕೊಳ್ಳಿ. ಸರಿನಾ? ಎತ್ತರ ಇರೋದು ಯಾವ್ದು ಇರ್ಕೂಡುದು ಇಲ್ಲಿ. ಇದಕ್ಕೆ ಇಲ್ಲಿ ನೀರ್ ಹಾಕಿದ್ರೆ ಈ ಕಡೆ ಹೋಗಿರ್ಬೇಕಲ್ಲ, ಎತ್ತರ ಆಗಿಬಿಡ್ತದೆ ನೋಡಿ ಎಲ್ಲ. ಎತ್ತರ ಡೌನ್ ಮಾಡ್ಕೊಳ್ಳಿ, ಇದೆಲ್ಲ ಓಪನ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಪೂರ್ತಿ ತೆಗೆದ್ಬಿಡಿ. ಇದಕ್ಕಿಂತ ತಗ್ಗಿರ್ಬೇಕು ಸ್ಥಾನ ಇದೆಲ್ಲ. ಅಂದ್ರೆ ಆಳ ಇರ್ಬೇಕು ಅಂತ. ಒಂದು 2 ಇಂಚ್ ಆದ್ರೂ ಕೂಡ ನೀರು ಈ ಕಡೆ ಹಾಕಿದ್ರೆ ಈ ಕಡೆ ಹೋಗ್ಬೇಕು. ಫುಲ್ಲು ಕ್ಲಿಯರ್ ಮಾಡ್ಕೊಳ್ಳಿ ಇದನ್ನು ಅಷ್ಟೇ. ಇದ್ರೊಳಗೆ ಹಾಕೊಂಡ್ರಿ ಮರಳು. ಇದೇನಿದು? ನೀರು ಟ್ಯಾಂಕ? ಏನ್ ನೀರಿಟ್ಟಿದ್ದೀರಾ? ನೀರಿದ್ಯಾ? ನೀರಿಡೋದು ಮನೆಯಿಂದ ಇಟ್ಕೊಳ್ಳಿ, ಇಲ್ಲಾಂದ್ರೆ ಮತ್ತೆ ಆ ಕಡೆ ಇಟ್ಕೊಳ್ಳಿ ಕೊನೆಗೆ. ಇಲ್ಲೆಲ್ಲ ಇಡಬೇಡಿ, ಇಲ್ಲಿ ನೀರು ಟ್ಯಾಂಕ್ ಇಡಬೇಡಿ. ಒಂದು ಈ ಮರಳನ್ನ ದಬ್ಸಿ ಆ ಕಡೆ, ಮನೆಯ ಅರ್ಧದಿಂದ ಆ ಕಡೆ ಇರ್ಲಿ, ಈ ಕಡೆ ಬೇಡ, ಆ ಕಡೆ ಇರ್ಲಿ. ಸರಿನಾ? ಕಟ್ಬೋದು, ಕಂಬ ಕಟ್ಬೋದು, ಅದೆಲ್ಲ ಸೇರಿಸಿ ಕಟ್ಬೋದು. ಇದೆಲ್ಲ ಫುಲ್ ಕ್ಲಿಯರ್ ಮಾಡಿ ಫಸ್ಟ್ ಮಾಡಿ. ಅದೆಲ್ಲ ಎಲ್ಲವರು ನಿಮ್ ಜಾಗ? ಅದೇನದು? ಅದೇನ್ ಮಾಡ್ತಾ ಇದೀರಿ? ಅದು ಮುಂಚೆ ಫ್ಯಾಕ್ಟ್ರಿ ಏನದು? ಒಂದೇ ಫ್ಯಾಕ್ಟ್ರಿ ಅಲ್ಲ, ಏನದು? ಅದು ಕೊಟ್ಟಿಗೆ, ದನ ಕೊಟ್ಟಿಗೆನಾ? ಸರಿ, ಇದೆಲ್ಲ ಫುಲ್ ಕ್ಲಿಯರ್ ಮಾಡಿ ಫಸ್ಟ್. ಇದು ಯಾವಾಗ ಕಟ್ಟಿದ್ರನ್ನ? ಇದು ಯಾವಾಗ ಕಟ್ಟಿದ್ರನ್ನ ಅಂದೆ. ಅದು 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 ಇದು ಎಲ್ಲ ಒಂದ್ ಸೇರಿ ಕಟ್ಟಿದ್ರ? ಇದು ಯಾವುದು? ಆ ಗೋಡೆವರ್ಗನಾ? ಗೋಡೆವರ್ಗ ಕಟ್ಟಿ 20 ವರ್ಷ ಆಯ್ತು. ಇದು ಕಟ್ಟಿ 4-5 ವರ್ಷದಿಂದ ಇನ್ನೂ ಆರ್ಥಿಕ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಹೌದಲ್ವಾ? ಏನ್ ಮಾಡಿದ್ರು ಉಳಿತಾ ಇಲ್ಲ ಅಲ್ವಾ? ಒಂದು ಕೆಲಸ ಮಾಡಿ ಬನ್ನಿ, ಹೇಳ್ತೀನಿ. ನಿಮ್ಮ ಇವ್ರಿಗೆ ದುಬೈನಲ್ಲಿ ಇದಾರಲ್ಲ ನಿಮ್ಮ ಬ್ರದರ್ಗೆ, ಅವ್ರಿಗೆ ಹೇಳಿ, ಈ ಟೈಪ್ ಹೇಳಿ ಅಂತೇಳಿ. ಇದು ಎಷ್ಟಿದೆಯೋ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯೋ ಅಳತೆ ಮಾಡ್ಕೊಳ್ಳಿ. ಸ್ಟ್ರೈಟ್ ಆಗಿ ಒಂದು ದಾರ ಹಿಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಅಷ್ಟೇ ಒಂದು ದಾರ ಹಿಡ್ಕೊಂಡು, ಅಷ್ಟೇ ಅಳತೆ ಇಟ್ಕೊಂಡು, ಇದು ಸ್ಟ್ರೈಟ್ ಆಗಿ ಹಿಡ್ಕೊಂಡು, ಇದು ಸ್ಟ್ರೈಟ್ ಆಗಿ ಹಿಡ್ಕೊಂಡು ಒಂದು ಇಟ್ಟಿಗೆ ಗೋಡೆ ಎತ್ತರ ಕಟ್ಟಿ ಆ ಶೀಟ್ ಇಲ್ಲಿವರೆಗೂ ಕವರ್ ಮಾಡಿ. ಕಂಪ್ಲೀಟ್ ಇದೆಯಲ್ಲಿದೆ ಇಲ್ಲಿವರೆಗೂ, ಇದನ್ನ ಪೂರ್ತಿ ಇಲ್ಲಿವರೆಗೂ ಕವರ್ ಮಾಡಿ. ಅಡ್ಡ ಕಟ್ಟಿಗೆ ಇಲ್ಲಿಗೆ ಹಾಕೊಳ್ಳಿ. ಇದು ಎಷ್ಟು ಉದ್ದ ಇದೆ ಅಷ್ಟು ಹಾಕೊಳ್ಳಿ. ಇದೆಷ್ಟಿದೆ ಅಷ್ಟು
ನೋಡಿ ಶೀಟ್ ಎಲ್ಲ ನೇರವಾಗಿದಾವೆ ಇವು. ಅವೆಲ್ಲ ಏನಾಗಿದಾವೆ ಎಲ್ಲ ಅಂಕು ಡೊಂಕಿದಾವೆ. ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ ಸರಿನಾ. ಸ್ಟ್ರೈಟ್ ಇದು ಇಲ್ಲಿವರೆಗೂ ಬರ್ಲಿ ಸೀದಾ, ಇಲ್ಲಿವರೆಗೂ ಬರ್ಲಿ ಶೀಟು. ಈ ಶೀಟ್ ಗೋಡೆ ಹೊತ್ತು ಬಂದಿದ್ದಲ್ಲ, ಇದು ಮಾತ್ರ ಇಲ್ಲಿಗೆ ಎಕ್ಸ್ಟೆಂಡ್ ಆಗುತ್ತೆ ಮತ್ತೆ ಗೋಡೆಯಿಂದ. ಸಾಕು, ಮಸ್ತ್ ಆಯ್ತು. ಇದೆಲ್ಲ ತೆಗೆದು ಆ ಕಡೆ ಇಟ್ಬಿಡಿ. ಇದೇನಕ್ಕೆ ಏನು ಕೆಲ್ಸಕ್ಕೆ ತಂದಿದ್ದೀರಿ ಇವನ್ನ? ಹಾ, ಏನ್ ಮಾಡ್ತೀರಿ? ಇದು ಎಷ್ಟು ದಿನ ಆದ್ರೂ ಇಲ್ಲೇ ಇರುತ್ತಿದ್ದು, ಇದು ಕೆಲ್ಸಕ್ಕೆ ಹೋಗಲ್ಲ ಇದು. ಗೊತ್ತಾಯ್ತಾ? ಇದನ್ನ ಫಸ್ಟ್ ತಗೊಂಡು ಆ ಕಡೆ ಇಟ್ಕೊಳಪ್ಪ. ಕ್ಲಿಯರ್ ಮಾಡಿದೀನಿ, ಏನು ಇಡಬೇಡ ಇಲ್ಲಿ. ಹಾ ಅಲ್ವಾ? ಇದನ್ನ ಗೋಡೆ ಕಟ್ಕೊಂಡ್ಬಿಡಿ. ಇಲ್ಲ ಅಂದ್ರೆ 4 ಮೂಲೆ ಗೋಡೆ ಕಟ್ಕೊಂಡ್ಬಿಡಿ ಸುಮ್ಮನೆ. ಇಲ್ಲಿ ಮಾಡೋದ್ ಬೇಡ, ನಾನು ಹೇಳ್ತೀನಿ. ಸುಮ್ಮನೆ ಗೋಡೆ ಕಟ್ಬಿಡಿ, ಗ್ರಿಲ್ ಹಾಕೊಂಡ್ಬಿಡಿ ಅದೇ ಡೋರ್ ಇಲ್ಲಿ. ಅವಾಗ ಇಲ್ಲಿ ಗ್ರಿಲ್ ಮಾಡ್ಕೊಂಡ್ಬಿಡಿ, ಇಲ್ಲಿ ಒಳಗೆ ಹೋಗಿ ಬಂದೋಗಿ. ಸರಿನಾ? ಇದೊಂದು ರೂಮ್ ಆಗತ್ತೆ ನಿಮಗೆ. ಇದು ಮಾಡ್ಕೊಡಲ್ಲ ಅಂದ್ರೆ ಇಲ್ಲಿ ಹೆಣ್ಣಿನ ಆಗಮನ ಆಗಲ್ಲ ನೋಡು. ಮದ್ವೆ ಆಗಿಲ್ವಲ್ಲ? ಎಷ್ಟು ವರ್ಷ? ಯಾಕೆ ನೋಡಿಲ್ವಾ ಏನು? ಮುಚ್ಚಿಬಿಟ್ಟು ಇದ್ಯಾವುದು ಕಿಟಕಿ ಮಾಡ್ಕೊಳ್ಳಿ. ಓಕೆನಾ? ಇನ್ನು ಎಲ್ಲಿ ಇಟ್ಕೋಬಹುದು ಅಂದ್ರೆ ಇದೇ ಬಾಗಲ್ ತೆಗೆದು ಎಲ್ಲಿ ಇಟ್ಕೋಬಹುದು ಅಂದ್ರೆ ಬಾಗಲ್ ತೆಗೆದು ಇಲ್ಲಿ ಕಟ್ತೀವಲ್ವ, 4 ಮೂಲೆ ಕಟ್ತೀವಲ್ವಾ, ಕಟ್ಟಿದ ಮೇಲೆ ಈ ಗೋಡೆ ಬಿಟ್ಟು 3 ಇಂಚ್ ಬಿಟ್ಟು ಇಟ್ಕೋಬಹುದಿಲ್ಲ. ಅದೇ ಗೋಡೆ ಅದೇ ಇದನ್ನು ತಂದು ಇಟ್ಕೋಬಹುದು, ತೊಂದ್ರೆ ಏನಿಲ್ಲ, ಇಟ್ಕೋಬಹುದು. ಇದನ್ನಾದ್ರೂ ಮಾಡ್ಕೊಳ್ಳಿ, ಆರ್ಚ್ ಮಾಡ್ಕೊಳ್ಳಿ. ನಿಮ್ಗೆ ಅದು ಸರಿಯಾಗಿದ್ರೆ ಇದಾದ್ರೂ ಮಾಡ್ಕೊಳ್ಳಿ, ಯಾವ ಅಭ್ಯಂತರನೂ ಇಲ್ಲ. ಎರಡರಲ್ಲಿ ಯಾವ್ದು ಮಾಡಿದ್ರು ಓಕೆನೆ. ಸರಿನಾ? ಏನು ನೀವು ಅದನ್ನೇ ಮಾಡ್ಬೇಕು ಇದನ್ನೇ ಮಾಡ್ಬೇಕಂತ ಆರ್ಡರ್ ಇಲ್ಲ ಇಲ್ಲಿ. ಅದನ್ನಾದ್ರೂ ಸೆಂಟ್ರು 2 ಗೋಡೆ ಸೆಂಟ್ರು ಓಪನ್ ಮಾಡಿ, ಇಲ್ಲ ಅದಾದ್ರೂ ಓಪನ್ ಮಾಡಿ. ಅದು ಮಾಡಿದ್ರೆ ಹಾಲ್ನಕ್ಕೆ ಹೋಗ್ತೀರಿ, ಇದು ಮಾಡಿದ್ರೆ ಕಿಚನ್ಗೆ ಹೋಗ್ತೀರಿ, ಅಷ್ಟೇ ಅಲ್ವಾ? ಅದು ಮಾಡೋದು ಬೆಟರು ಕಿಚನ್ಗೆ ಹೋಗೋದಕ್ಕೆ ಅಲ್ವಾ? ಎಲ್ಲದಕ್ಕೂ ಅನ್ಬೇಡಿ, ಕ್ವಶನ್ ಕೇಳಿ. ಏನಾದ್ರು ಇಲ್ಲಿ ಓಪನ್ ಮಾಡೋದು, ಅಲ್ಲಿ ಓಪನ್ ಮಾಡೋದು, ಅಲ್ಲಿ ಓಪನ್ ಮಾಡಿದ್ರೆ ಹೋಗುತ್ತಲ್ವಾ? ಸರಿ ಅಲ್ವಾ? ನಿಮ್ಮ ಹೆಸರೇನು? ಕೃಷ್ಣ, ಶ್ರೀಕೃಷ್ಣ. ತೊಂದರೆ ಏನಿಲ್ಲ. ಸರಿ, ಓಪನ್ ಮಾಡಿ. ಪೂಜನ ಸುಮ್ನೆ ಯಾಕೆ ಖರ್ಚು ಮಾಡ್ಕೊಳ್ತೀರಾ? ರೂಮ್ ಯಾಕೆ ಕಟ್ಸ್ಕೊಡ್ತೀರಾ? ಇಷ್ಟು ಸಾಕು. ಚೆನ್ನಾಗಿದೆಯಲ್ವಾ? ಕೈ ಎತ್ತು ಮುಗಿರಿ. ಬಹಳ ಚೆನ್ನಾಗಿದೆ. ನೀವೇನು ಅದನ್ನೇನು ಆಲೋಚನೆ ಬೇಡ. ಈ ರೂಮ್ ಯಾರು ಮಲಗ್ತಾರೆ? ರೂಮಲ್ಲಿ ನೀನು ನೀವು ಮಲಗ್ತೀಯ? ಕಿತ್ತಾಡ್ತೀಯಾ? ಯಜಮಾನ್ರೆ ಸ್ವಲ್ಪ ಕಿತ್ತಾಡ್ತಾನಲ್ವಾ? ಬರೀ ಕೋಪಿಷ್ಟ ಆಗಿನ ಕಡಮ್ಮ, ಕೋಪ ಬರುತ್ತಲ್ವಾ? ನಿಜ ಹೇಳ್ರಿ, ತಪ್ಪೇನಿಲ್ಲ. ನಮ್ದೇ, ನೀವು ಒಪ್ಕೊಂಡ್ಲೇಬೇಕು ಅನ್ನೋ ಪ್ರಶ್ನೆ ಏನಿಲ್ಲ. ನೋಡಿ, ನೀವೆಲ್ಲ ನಾನು ಮಲಗಿದ್ರು ಕೋಪ ಬರುತ್ತೆ. ಅರ್ಥ ಆಯ್ತಾ? ಸುಮ್ನೆ ಚೆನ್ನಾಗಿದ್ದು ಒಬ್ರಿಗೊಬ್ರಿಗೆ ಕಿತ್ತಾಟ ಬಂದ್ಬಿಡುತ್ತೆ ನೋಡು. ನೀನಿಲ್ಲಿ ಮಲಗ್ಬೇಕಂದ್ರೆ ಒಂದ್ ಕೆಲಸ ಮಾಡು, ಇದನ್ನ ಕ್ಲೋಸ್ ಮಾಡಿಬಿಡು. ಡೋರು ಇಲ್ಲಿ ಇಟ್ಕೋಬೇಕು, ಈ ಡೋರ್ನ. ಹಂಗಾದ್ರೆ ನೀನ್ ಕಿತ್ತಾಡಲ್ಲ. ಇಲ್ಲ ಅಂದ್ರೆ ಸುಮ್ನೆ ಕಿತ್ತಾಡ್ತೀನಿ ನೋಡು. ತಿರುಗಿ ಮತ್ತೆ ಮದುವೆ ಆದ್ಮೇಲೂ ಕೂಡ ಇರ್ಲಿ ಬಿಡು ಅಂತಂದ್ರೆ ಈಗ ನಡಿದೋಗುತ್ತೆ. ನೀನು ಅದೆಲ್ಲ ತೆಗಿ, ಶುಭ ಕಾರ್ಯ ಕೂಡಿ ಬರುತ್ತೆ. ನೀನು ಮದುವೆ ಆದ್ರೆ ಗಂಡ ಹೆಂಡತಿ ಕೂಡ ಕಿತ್ತಾಡ್ಕೊಂಡ್ಬಿಡ್ತೀವಿ, ನೆನ್ಪಿಟ್ಕೊಳ್ಳಿ. ಸರಿನಾ? ಆ ಗೋಡೆ ಬಿಟ್ಟು ಬಹಳ ಚೆನ್ನಾಗಿರುತ್ತೆ. ಎಲ್ಲ ಇಟ್ಕೋಬಹುದು, ಎಲ್ಲ ಮಾಡ್ಕೊಳ್ಳಿ, ಧೈರ್ಯವಾಗಿ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಇಲ್ಲಿ ಇಲ್ಲಿ ಯಾರು ಯಾರು ನಿಮ್ಮ ಅಣ್ಣರಿದ್ದಾರ? ಇದಾರ? ಇಬ್ರು ಅವರಲ್ಲಪ್ಪ, ಇಬ್ರು ಕೋಪಿಸ್ಟ್ರಲ್ಲಪ್ಪ, ಇಬ್ರು ಒಬ್ರಿಗೊಬ್ರು ಕಿತ್ತಾಡ್ತೀರಿ ನೀವು, ಅಲ್ವಾ? ಇಬ್ರು ಕೋಪಿಸ್ಟ್ರೆ ನೀವು. ಜಗಳ, ಫುಲ್ ಜಗಳ ನಿಮ್ದು ಅಲ್ವಾ? ಆ ಮೂಲೆ ಬಿಟ್ಬಿಟ್ಟು ಅದು ಮೂರಿಚ್ ಬಿಟ್ಬಿಟ್ಟು ಈ ಡೋರ್ ಇಟ್ಕೊಂಡ್ಬಿಡಿ ಅಂತೆ. ಈ ಡೋರ್ನ ಇಬ್ರು ಚೆನ್ನಾಗಿರ್ತೀರಿ, ನಿಮ್ದೇಗಿರ್ತೀರಿ, ಚೆನ್ನಾಗಿರಪ್ಪ ನಿಮ್ದೇಗೆ. ನಿಮ್ ಬ್ರದರ್ದು ಮದುವೆ ಆಗಿದ್ಯಾ? ಎಲ್ಲಿದ್ರ ಅವರು? ಅಲ್ಲ, ಕುವೈತ್ನಲ್ಲಿ ಇದಾರಲ್ವ ಈಗ, ವಿಚಾರ ಬೇರೆ. ಅದು ಇಲ್ಲಿ ಯಾರು ಇಲ್ಲ, ನೀವು ಒಬ್ರನ್ನ ಇರೋದು. ಇದ್ದಿದ್ರು ಕೂಡ ಅವ್ರು ಬಂದಾಗ ಇಲ್ಲಿರ್ತಾರೆ. ಇಬ್ಬರಿಗೂ ಸರಿ ಇಲ್ಲ. ಒಂದು, ಎರಡನೇದು, ಫಸ್ಟ್ ನೀನು ಮದುವೆ ಆದ್ರೂ ಕೂಡ ಸಮಸ್ಯೆ ಆಗುತ್ತೆ. ಡೋರ್ ಈ ಕಡೆ ಚೇಂಜ್ ಮಾಡ್ಕೊಂಡು ಡೋರ್. ಸರಿನಾ? ನಿಮ್ ಬ್ರದರ್ ಬಹಳ ಇದ್ರಾಗ ಹೇಳಿದ್ರು ಪಾಪ. ಸ್ವಲ್ಪ ಏನೋ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಹೋಗಿ ಗುರುಳೆ ಅಂತ ಹೇಳಿದ್ರು. ಆಗ್ಲೇ ಹೇಳಿ 15 ದಿವಸ ಆಯ್ತು, ಬರಕ್ಕಾಗಿಲ್ಲ. ಏನಕ್ಕಮ್ಮ ಸ್ವಲ್ಪ ರೂಮ್ ಮಾಡ್ಕೊಳ್ಳಿ. ಅದನ್ನ ಅಲ್ಲಿ ಡೋರ್ ತಗೊಳ್ಳಿ ಬೇಕಾರೆ, ಈ ಸೈಡ್ ಡೋರ್ ತಗೊಳ್ಳಿ. ಹೇಳಿದ್ದೀನಲ್ಲ ಹೊರಗಡೆ ಹೋಗೋದಕ್ಕೆ.
ಇದಿಲ್ಲೇ ಇರ್ಲಿ, ಬೇಕಾದ್ರೆ ಏನು ತೊಂದರೆ ಏನಿಲ್ಲ. ಇದನ್ನೇನು ಚೇಂಜ್ ಮಾಡಕ್ ಹೋಗ್ಬಿಡಿ, ಇದಿಲ್ಲೇ ಇರ್ಲಿ. ಇಲ್ಲಿ ನೀವು ವಾರ್ಚ್ ಮಾಡ್ಕೊಂಡು ನಿಂಗೆ ಒಳಗೆ ಬರ್ತಿರಲ್ವಾ, ಈ ಡೋರ್ ಒಂದು ಚೇಂಜ್ ಮಾಡ್ಕೊಳ್ಳಿ. ಅಣ್ಣ ತಮ್ಮ ಮನೆಯಲ್ಲಿ ಎಲ್ಲ ಚೆನ್ನಾಗಿದೆ. ಸರಿನಾ? ಶುಭ ಕಾರ್ಯ ಕೂಡು. ಅದಕ್ಕೆ ಮತ್ತೆ ಹೇಳೋದು, ಸುಮ್ಮನೆ ಕಿತ್ತಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಇಲ್ಲ, ಕಿತ್ತಾಡ್ಕೊಂಡು ಹೋಗ್ತಾರೆ ಅಂತ ಹೇಳೋದು. ಅಲ್ಲಿ ಮಲಗಂತ ಗಂಡ ಹೆಂಡತಿಗಳು ಕಿತ್ತಾಡ್ಕೊಳ್ತಾರೆ ಒಬ್ರಿಗೊಬ್ರು, ಅಲ್ವಮ್ಮ? ಅದಕ್ಕೆ ಶ್ರೀಕೃಷ್ಣ ಮಾಡ್ಕೊಳ್ಳಿ, ಧೈರ್ಯವಾಗಿ ಮಾಡ್ಕೊಳ್ಳಿ. ಏನಕ್ಕೆ ಅದು ಏನು ಮಾಡ್ತಾರೆ? ಯಾಕೆ ಅದಕ್ಕೆ ಮಾಡಬೇಕು ಅಂತನಾ? ಬಾಪ ನೋಡ್ಬಿಡಿ, ಇಲ್ಲ ಒಳಗ್ ಮಾಡ್ಕೊಂತೀರ, ಹೊರಗ್ ಮಾಡ್ಕೊಂತೀಯ? ಅಲ್ಲಮ್ಮ, ನಾನು ಕೆಲಸ ಮಾಡೋದು ಇಲ್ಲಿ ಕಾಡಿದ್ದಂಗಲ್ವ ಇವೆಲ್ಲ. ನೀವು ಒಳಗೊಂದ್ ಮಾಡ್ಕೊಳ್ಳಿ, ಹೊರಗೊಂದ್ ಯಾಕೆ ಮಾಡ್ಕೊಳ್ತೀರಿ? ಬಾಪ, ಶ್ರೀಕೃಷ್ಣನ್ಗೆ ಏನ್ ಸಮಸ್ಯೆನಾ?